ದವಾಖಾನೆಗಳ ಬಗ್ಗೆ ಮೊಹಲ್ಲಾ ಕ್ಲಿನಿಕ್ಗಳ ಬಗ್ಗೆ ಹೆಚ್ಚಿಗೆ ವಿಶ್ವಾಸ ಇಟ್ಟಿದ್ದಾರೆ ಅನ್ನೋದು ಈಗಾಗಲೇ ಆದಂಥ ಚುನಾವಣೆಗಳಲ್ಲಿ ನಾವು ನೋಡಿದ್ದೀವಿ. ಈ ಸಲ ಒಂದು ರೀತಿಯಿಂದ ಕೇಜ್ರಿವಾಲ್ರಿಗೆ ಮತ್ತು ಮೋದಿಯವರಿಗೆ ಇಬ್ಬರಲ್ಲೊಬ್ಬರು ಗೆಲ್ಲಲೇಬೇಕು. ಅದರಲ್ಲೂ ಮೋದಿಯವರಿಗೆ ಇದು ಒಂದು ಪ್ರತಿಷ್ಠೆಯ ಕಣದಂಗಾಗ್ಯದ. ಯಾಕಪ್ಪ ಅಂತಂದರೆ ಇಲ್ಲಿವರೆಗೆ ಸೋತಿದ್ದಾರೆ ಅವರು ಧೈರ್ಯ ಮಟ್ಟಿಗೆ. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರ್ಬೋದು ಬೃಹತ್ ಅಂತರದಿಂದ, ಆದರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಅಷ್ಟೇ ಅಲ್ಲಿಯ ಒಂದು ಏನಪ್ಪ ಅಂದರೆ MC ಅಂದರೆ ನಮ್ಮ ಮುನ್ಸಿಪಲ್ ಕಾರ್ಪೊರೇಷನ್ ಅದನ್ನು ಸೋತಿದ್ದಾರೆ. ಹೀಗಾಗಿ ಇದು ಒಂದು ಅವ್ರ ಪ್ರತಿಷ್ಠೆಗೆ ಸವಾಲಾದಂಥದ್ದು. ಅದೇನೋ ಇದ್ದರೂ ದೆಹಲಿಯ ಏನು ಆಡಳಿತದ LG ಅವ್ರ ಕೈಯಾಗದ, LG ಸಕ್ಷನ್ ಅವ್ರ ಕೈಯಲ್ಲ. LG ಯಾರ ಕೈಯಾಗಂದ್ರೆ ಪ್ರಧಾನಿಯವ್ರ ಕೈಯಾಗಿದ್ದಾರೆ. ಹೀಗಾಗಿ ಅಧಿಕಾರದಿಂದ ಅವ್ರ ಕೈಲಿದೆ, ಆದರೂ ಗೆಲ್ಲಬೇಕಾಗ್ಯದ. ಅದು ಭಾಳ ಮಹತ್ವದ. ಜೊತೆಗೆ ಈ ಸಲ ಕೇಜ್ರಿವಾಲ್ರು ಮೃದು ಹಿಂದೂವಾದಿ ಸನಾತನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. RSS ಬಗ್ಗೆ ಮತ್ತು ಇನ್ನುಳಿದ ಸಂಘ ಪರಿವಾರಗಳ ಬಗ್ಗೆ ಒಂದು ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಆ ನೆಲೆಯಲ್ಲೇ, ಯಾಕಂದರೆ ಈಗಾಗಲೇ ಅವರು ಭ್ರಷ್ಟಾಚಾರ ಆರೋಪದ ಮುಂದೆ ಶೀಶ್ ಮಹಲ್ ಅನ್ನು ಕಟ್ಕೊಂಡ ಅವ್ರು ತಾವು ಸ್ವತಃ ತಮ್ಮನಿಗೆ ಇಟ್ಕೊಂಡಾರಪ್ಪ, ತಾವು ಇಟ್ಕೊಂಡಾರ ಅನ್ನುವಂಥ ಅವ್ರ ಮೇಲೆ ಆರೋಪಗಳಿದ್ದಾವೆ. ಇನ್ನೂ ಅನೇಕ ಆರೋಪಗಳು ಅವ್ರ ಮೇಲೆ ಹಾಕಿದ್ದಾರೆ. ಸಾರಾಯಿ ನಿಮ್ಗೆ ಗೊತ್ತದ, ಅಬಕಾರಿ ವಿಷಯದಲ್ಲಿ ಗದ್ದಲ ಮಾಡಿದ್ದಾರೆ ಅಂತೇಳಿ ಇವೆಲ್ಲನೂ ಹಿಡ್ಕೊಂಡು ಮಾಡಿದ್ದಾರೆ. ಬಟ್ ಇದೆಲ್ಲದಕ್ಕೂ ಇವತ್ತು ಭ್ರಷ್ಟಾಚಾರದ ವಿರೋಧವಾಗಿ ಹೋರಾಟ ಮಾಡ್ತಾಯಿದ್ದೀನಿ ಅನ್ನುವಂಥ ಒಂದು ಶಕ್ತಿಯನ್ನು ನಮ್ಮ ಕೇಜ್ರಿವಾಲ್ ಕಳ್ಕೊಂಡಿದ್ರಂತಾಗ ಇವತ್ತು ಅವರು ಕೇಜ್ರಿವಾಲ್ ಸಹಿತ ಒಂದು ಹೊಸ ಇದು ಹೇಳ್ತಾರೆ. ಯಾಕಂದರೆ ನಾವು ಸನಾತನಿ ಅಂದರೆ ಒಂದಿಷ್ಟು ಕೆಲವು ಹೋಟ್ಲನ್ನ ಪಡ್ಕೋಬಹುದು ಅನ್ನುವಂಥದ್ದು. ಅದಕ್ಕೆ ಆ ಹೋಟ್ಲು ಸಹಿತ ಹೋಗಬಾರದು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಅಲ್ಲೇ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಅದನ್ನು ನ್ಯಾಷನಲ್ ಮೀಡಿಯಾ ಎಲ್ಲರೂ ಪ್ರಚಾರ ಮಾಡ್ತಾ ಇದ್ದಾವೆ ಅನ್ನುವಂಥ ವಾದವನ್ನು ಕೇಜ್ರಿವಾಲ್ ಮಾಡ್ತಾಯಿದ್ದಾರೆ. ಇದು ಬೇಕಾ ಈ ಸಂದರ್ಭದಲ್ಲಿ ಇಡೀ ನ್ಯಾಷನಲ್ ನಮ್ಮ ಮೀಡಿಯಾಗಳಿಗೆ ಅಂತೇಳಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಕೇಳಿದ್ರಲ್ಲಿ ಸತ್ಯದ ಇಲ್ಲ ಅಂತಲ್ಲ, ಮಾಡಲಿ, ಅವ್ರ ನಂಬಿಕೆ ಅದ. ಅದಕ್ಕೆ ಇಷ್ಟೊಂದು ದೊಡ್ಡ ಪ್ರಚಾರ ಏನು, ಯಾಕೆ ಎಲ್ಲ ಮೀಡಿಯಾಗಳು ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ನಾನು ಪ್ರಬಲ ಹಿಂದೂವಾದಿ, ಹಿಂದೂಗಳು ನಮಗೆ ಓಟ್ ಹಾಕ್ರಿ, ನಾವು ಮೆಜಾರಿಟಿ ಇದ್ದೀವಿ ನಮ್ಮ ಸಂದೇಶ ಕೊಡೋ ಸಲುವಾಗಿ ಏನಂತೇಳಿ ಕೇಜ್ರಿವಾಲ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಇದೊಂದು ರೀತಿ ಏನಪ್ಪ ಅಂತಂದ್ರೆ ಇದು ಪುಣ್ಯ ಸ್ನಾನನ ಅಥವಾ ಓಟ್ ಸ್ನಾನನ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನಾವು ಇದು ಪ್ರಶ್ನೆ ಮಾಡುವಂಗಾಗಿದೆ ಇವತ್ತು ಆ ಸ್ನಾನ ಇವತ್ತು ಇಟ್ಕೊಂಡು ಎಲ್ಲ ಮೀಡಿಯಾಗಳು ತುಂಬ ನಮ್ಮ ಮೋದಿ ಅವರು ಪ್ರಚಾರ ಜೋರು